Uh, Today I am discussing about new topic, accounting equation. Accounting equation. This is very important topic. Assets is equal to liabilities plus capital. This is formula, accounting equation. Assets and assets is equal to liabilities plus capital. Asset andre ಆಸ್ತಿ, liabilities andre ಹೊಣೆಗಾರಿಕೆ, capital andre ಬಂಡವಾಳ. ಈ ಆಸ್ತಿಗೆ ಯಾವಾಗಲೂ ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ ಈಕ್ವಲ್ ಆಗಿರಬೇಕು ಅಂತಂದು ಹೇಳುತ್ತೆ ರೂಲ್. ಅರ್ಥ ಆಯ್ತಲ್ಲ? ಸೊ ಫಸ್ಟು ಇದು ಹೇಳೋವಂಥ ಉದ್ದೇಶ ಏನಂದರೆ, ನಿಮಗೆ ಅಕೌಂಟೆನ್ಸಿ ಕ್ವಶನ್ ಪೇಪರು ಟೋಟಲ್ 35 ಕ್ವಶನ್ ಇರುತ್ತೆ. ಆ 35ರಲ್ಲಿ 32ರಿಂದ 35ನೇ ಕ್ವಶನ್ನಲ್ಲಿ 5ನೇ ಮೇನ್ ಅಂದರೆ ಈ ಮೇನಲ್ಲಿ 3 ಕ್ವಶನ್ ಕೇಳ್ತಾರೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂದರೆ ಪ್ರಾಯೋಗಿಕ ಪ್ರಶ್ನೆಗಳು ಅಂತಂದು. ಆ 32ರಿಂದ 35ರಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ, ಏನಂದರೆ ಅಕೌಂಟಿಂಗ್ ಈಕ್ವೇಷನ್ ಮೇಲೆ. ಸೊ ಯಾವ ರೀತಿಯಾಗಿ ಕೇಳ್ತಾರೆ ಅಂತಂದರೆ, ಸೊ ಆನ್ಯುವಲ್ ಎಕ್ಸಾಮಿನೇಷನಲ್ಲಿ ಈ ರೀತಿಯಾಗಿರುತ್ತೆ. ಅದು ಈ ರೀತಿಯಾಗಿರುತ್ತೆ. ಫಸ್ಟು ಅಸೆಟ್ಸು, ಲಯಬಿಲಿಟೀಸು, ಕ್ಯಾಪಿಟಲ್. ಸೊ ಈ ರೀತಿಯಾಗಿರುತ್ತೆ. ಫಸ್ಟು ಅಸೆಟ್ಸ್. ಸೊ ಅಸೆಟ್ಸಲ್ಲಿ 80,000 ಇದು ಕೊಟ್ಟಿರಲ್ಲ ಕಾಲಮು. ಕ್ಯಾಪಿಟಲ್ 30,000 ಹಿಂಗೆ ಕೊಟ್ಟಿರ್ತಾನೆ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಇದು ಕೊಟ್ಟಿರಲ್ಲ 50,000, 60,000. ನೆಕ್ಸ್ಟ್ 1,00,000, 90,000. ಈ ರೀತಿ ಹಿಂಗಿರುತ್ತೆ. ಇಷ್ಟು ಬರೋದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಗುತ್ತೆ. ಭಾಳ ಈಸಿ ಇರೋಂಥದ್ದು. ಅಸೆಟ್ಸ್ ಇಸ್ ಈಕ್ವಲ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್, ಅದೇ ಅಕೌಂಟಿಂಗ್ ಈಕ್ವೇಷನ್ ಆಗೋದು. ಸೊ ಇಲ್ಲಿ ಅಸೆಟ್ಸ್ ಯಾವಾಗಲೂ ಲಯಬಿಲಿಟಿ ಮತ್ತು ಕ್ಯಾಪಿಟಲಿಗೆ ಸಮವಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಹಿಂಗೆ ಕ್ವಶನನ್ನು ಕೊಟ್ಟಿರ್ತಾನೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ನಿಮ್ಮ ಆನ್ಯುವಲ್ ಕ್ವಶನ್ ಪೇಪರಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವ ರೀತಿಯಾಗಿ ಅಂದರೆ, ನೀವು ಆನ್ಸರ್ ಬರೀಬೇಕಾಗಿರುತ್ತೆ ಇದಕ್ಕೆ. ಸೊ ಈ ರೀತಿಯ ಬರೀತೀರ. ಸೊ ಏನಂದರೆ ಅಸೆಟ್ಸ್ ಪ್ಲಸ್ ಫಸ್ಟು 80,000 ಇದೆ. ಅಸೆಟ್ ಯಾವುದಕ್ಕೆ ಸಮ? ಲಯಬಿಲಿಟೀಸು ಮತ್ತು ಕ್ಯಾಪಿಟಲಿ ಸಮ ಅಂತ ಹೇಳಿದ್ದಾನೆ. ಹಂಗಂದ್ರೆ ಅಸೆಟ್ ಎಷ್ಟಿದೆ? 80,000 ಇದೆ. ಕ್ಯಾಪಿಟಲ್ಲು 30,000 ಇದೆ. ಅಂದರೆ 80,000ಕ್ಕೆ, ಈ 80,000ಕ್ಕೆ ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ ಇವೆರಡೂ ಕೂಡ ಸಮವಾಗಿರಬೇಕು. ಸಮವಾಗಿರಬೇಕಂದ್ರೆ 80,000 ಇದೆ, ಇಲ್ಲಿ 30,000 ಇದೆ. ಇನ್ನು ಎಷ್ಟು ಹಾಕಿದರೆ ಇವೆರಡು ಸಮ ಆಗುತ್ತೆ ಅಂದರೆ, ಇನ್ನು 50,000 ಹಾಕಿದರೆ ಯಾವುದಕ್ಕೆ ಸಮ ಆಗುತ್ತೆ? ಅಸೆಟ್ಟಿಗೆ ಸಮ ಆಗುತ್ತೆ. ನೆನಪಿರಲಿ. ಅರ್ಥ ಆಯ್ತಲ್ಲ? ಇಲ್ಲೇನು ಬ್ಲಾಂಕ್ ಇದೆ ಅಲ್ಲ ಕಾಲಮು, ಸೊ ಅದು 50,000 ಅಮೌಂಟ್ ಹಾಕ್ಬೇಕು. ಯಾಕೆ ಅಂತಂದರೆ ಅಸೆಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್, ರೈಟ್? ನೆಕ್ಸ್ಟ್ ಲಯಬಿಲಿಟೀಸ್ ಕೊಟ್ಟಿದ್ದಾನೆ, ಕ್ಯಾಪಿಟಲ್ ಕೊಟ್ಟಿದ್ದಾನೆ, ಅಸೆಟ್ ಎಷ್ಟು ಅನ್ನೋದು ಕೊಟ್ಟಿಲ್ಲ. ಸೊ ಅವಾಗ ಏನು ಮಾಡ್ತೀವಿ? ಲಯಬಿಲಿಟೀಸು ಮತ್ತು ಕ್ಯಾಪಿಟಲನ್ನು ಕೂಡ್ತೀವಿ, ಅಸೆಟನ್ನು ಬರಿತೀವಿ. ಅರ್ಥ ಆಯ್ತಲ್ಲ? 50,000 ಪ್ಲಸ್ 60,000 1,10,000. ಸೊ ಇಲ್ಲಿ 50,000 ಇದೆ. ನೆಕ್ಸ್ಟ್ ಇಲ್ಲಿ 60,000 ಇದೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೋಡಿ, ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ಲು ಈಸ್ ಆಲ್ವೇಸ್ ಈಕ್ವಲ್ ಟು ಅಸೆಟ್, ಇಷ್ಟಕ್ಕೆ ಸಮ ಆಗಿರುತ್ತೆ. ಇದೇ ಒಂದು ಪಾರ್ಟ್ ಆದರೆ ಇವೆರಡು ಒಂದು ಪಾರ್ಟ್. ಸೊ ಹಂಗಾಗಿ ಆರಾಮಾಗಿ ಬರಿಬೋದು. ಇಲ್ಲಿ 1,00,000 ಇದೆ, 1,00,000 ಬರ್ಕೊಂಡ್ವಿ. ಇಲ್ಲಿ 90,000 ಇದೆ. ಇವಾಗ ಈ 1,00,000 ಏನಿದೆ ಅಲ್ಲ, ಇವೆರಡು ಕಾಲಮ್ ಈಕ್ವಲ್ ಆಗಿರ್ಬೇಕು. ಹಂಗಂದ್ರೆ ಇಲ್ಲಿ 90,000 ಬರೆದಿದ್ದಾರೆ. ಇನ್ನು ಎಷ್ಟು ಬರೆದ್ರೆ 1,00,000 ಆಗುತ್ತೆ? 10,000 ಬರೆದ್ರೆ 1,00,000 ಆಗುತ್ತೆ. 10,000 ಇಷ್ಟೇ ಇದೆ.
ಸೊ ಇದನ್ನ 5 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ಗೆ ಕೇಳೋಂಥ ಸೆಕ್ಷನ್ ಇದಲ್ಲಿ ಕೇಳೋಂಥದ್ದು 32ರಿಂದ 33 ಅಥವಾ 34ನೇ ಕ್ವಶನ್ನ ಕೇಳ್ಬೋದು. ಆಯ್ತಲ್ಲ, 33ರಿಂದ 35. ಸೊ ಈ ರೀತಿಯಾಗಿರುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಅಸೆಟ್ಸ್ ಈಸ್ ಈಕ್ವಲ್ ಟು ಅಸೆಟ್ಸ್ ಲಯಬಿಲಿಟಿ ಕ್ಯಾಪಿಟಲ್ ಈ ರೀತಿಯಾಗಿರುತ್ತೆ. ಫಸ್ಟ್ ಅಸೆಟ್ 1,00,000, ಕ್ಯಾಪಿಟಲ್ ಲಯಬಿಲಿಟಿ 80,000, ಕ್ಯಾಪಿಟಲ್ ಗೊತ್ತಿಲ್ಲ, ಕಂಡುಹಿಡಿಬೋದು. ನೆಕ್ಸ್ಟ್ ಅಸೆಟ್ಟು ಎಷ್ಟು ಅನ್ನೋದು ಗೊತ್ತಿಲ್ಲ, ಲಯಬಿಲಿಟಿ 1,00,000, ಕ್ಯಾಪಿಟಲ್ 30,000. ನೆಕ್ಸ್ಟ್ ಅಸೆಟ್ಟು 2,00,000, ಲಯಬಿಲಿಟಿ ಗೊತ್ತಿಲ್ಲ, ಕ್ಯಾಪಿಟಲ್ಲು 1,20,000. ಇದು ಇನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇಷ್ಟೇ, ಈಸಿಯಾಗಿರುತ್ತೆ. ಯಾವಾಗಲೂ 5 ಮಾರ್ಕ್ಸು ಈಸಿಯಾಗಿ ತಗೋಬೋದು. ಯಾವ ರೀತಿಯಾಗಿ ಅಂದರೆ ಅಸೆಟ್ ಯಾವಾಗಲೂ ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ಗೆ ಈಕ್ವಲ್ ಆಗಿರುತ್ತೆ. ಅಸೆಟ್ ಅಂದರೆ ಆಸ್ತಿ, ಲಯಬಿಲಿಟಿ ಅಂದರೆ ಹೊಣೆಗಾರಿಕೆ, ಕ್ಯಾಪಿಟಲ್ ಅಂದರೆ ಬಂಡವಾಳ. 1,00,000 ಇದೆ, ಇಲ್ಲಿ 80,000 ಇದೆ. ಇಲ್ಲಿ ಎಷ್ಟು ಹಾಕಿದರೆ 1,00,000 ಆಗುತ್ತೆ ಅಂತ ನೋಡ್ಕೋಬೇಕು. 20,000 ಹಾಕಿದರೆ 1,00,000 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಸೆಟ್ ಇದೆ, ಕೊಟ್ಟಿಲ್ಲ, ಅಸೆಟ್ಟು ಬ್ಲ್ಯಾಂಕ್ ಇದೆ, ಲಯಬಿಲಿಟೀಸ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಇದು ಯಾವಾಗಲೂ ಅಸೆಟ್ಟಿಗೆ ಸಮ ಇರುತ್ತೆ. ಅಂದರೆ ಇದು ಎಷ್ಟು ಅನ್ನೋದು ಗೊತ್ತಿಲ್ಲ, ಇವೆರಡು ಕೊಟ್ಟಿದ್ದಾನೆ ಅಂದರೆ ಇವೆರಡು ಕೂಡಿದರೆ ಅಸೆಟ್ ಅಂತ ಅರ್ಥ. ಅಸೆಟ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಹಂಗಾಗಿ 1,00,000 ಪ್ಲಸ್ 30,000 1,30,000 ಇಸ್. ನೆಕ್ಸ್ಟ್ ಅದಾದಮೇಲೆ ಅಸೆಟ್ಸ್ 2,00,000 ಇದೆ, ಲಯಬಿಲಿಟೀಸ್ ಗೊತ್ತಿಲ್ಲ, ಕ್ಯಾಪಿಟಲ್ 1,20,000 ಇದೆ. ಇವಾಗ ಅಸೆಟ್ಗೆ ಲಯಬಿಲಿಟಿ ಮತ್ತು ಕ್ಯಾಪಿಟಲ್ ಸಮ ಆಗಬೇಕು. ಹಂಗಂದರೆ ಇಲ್ಲಿ 2,00,000 ಇದೆ ಅಂದರೆ ಇಲ್ಲಿ 1,20,000 ಇದೆ ಅಂದರೆ ಇಲ್ಲಿ ಎಷ್ಟು ಅಮೌಂಟ್ ಹಾಕಿದರೆ 2,00,000 ಈಕ್ವಲ್ ಆಗುತ್ತೆ. 80,000 ಹಾಕಿದರೆ 2,00,000ಗೆ ಈಕ್ವಲ್ ಆಗಿರುತ್ತೆ. ಸೊ ಇಷ್ಟು ಬರೆದ್ರೆ 5 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಇದನ್ನ ನಾವು ಅಕೌಂಟಿಂಗ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಅಕಸ್ಮಾತ್ ಇನ್ ಕೇಸ್ ಯಾರಾದರೂ ಸೊಲ್ಯೂಷನ್ ಮಾಡೋಕ್ಕೆ ಒಂದು ಪ್ರಾಬ್ಲಮ್ ಕೊಡಿ ಸರ್ ಅಂತಂದರೆ ಕೊಡ್ತೀನಿ. ಇದನ್ನ ಸೊಲ್ಯೂಷನ್ ಮಾಡಿ ಗ್ರೂಪಲ್ಲಿ ಹಾಕಿ. ಸೊ ಅಸೆಟ್ಸ್ ನಾನು ನಿಮಗೆ ಕೊಡೋವಂಥ ವರ್ಕು ಇದು ಯಾವುದು ವರ್ಕ್ ಎಲ್ಲರೂ ಕಂಪಲ್ಸರಿ ಮಾಡಬೇಕು. ಲಯಬಿಲಿಟಿ ಕ್ಯಾಪಿಟಲ್ ಈಗ ಕೊಟ್ಟಿರೋಂಥದ್ದು ಯಾರು ಕಂಪಲ್ಸರಿ ಮಾಡಿ ಕಳಿಸ್ತಿರೋ ನನಗೆ ಗ್ರೂಪಲ್ಲಿ ಹಾಕ್ತಿರೋ ಡೆಫಿನೆಟಾಗಿ ಹೇಳ್ತೀನಿ ಅವ್ರಿಗೆ 5 ಮಾರ್ಕ್ಸ್ ಬಂದು ಅಂತ ಆನ್ಯುವಲ್ ಎಕ್ಸಾಮಲ್ಲಿ. 1,300 ರೂಪಾಯಿ ಕ್ವಶನ್ ಮಾರ್ಕ್ ಎಷ್ಟು ಬರುತ್ತೆ ಅಂತ ಇದೆ. ನೆಕ್ಸ್ಟ್ 800 ಕ್ವಶನ್ ಮಾರ್ಕ್ 100. ನೆಕ್ಸ್ಟ್ ಇದು ಗೊತ್ತಿಲ್ಲ 300 400 ಇದು ಕ್ವಶನ್ ಮಾರ್ಕ್. ಸೊ ಇದನ್ನ ಆನ್ಸರ್ ಬರೆದು ನನಗೆ ಗ್ರೂಪಲ್ಲಿ ಹಾಕಬೇಕು. ಅರ್ಥ ಆಯ್ತಲ್ಲ. ಇನ್ನು ಯಾರು ಸಾಲ್ವ್ ಮಾಡಿ ಕಳಿಸ್ತಿರೋ ಆನ್ಯುವಲ್ ಎಕ್ಸಾಮಲ್ಲಿ ಅವರಿಗೆ 5 ಮಾರ್ಕ್ಸ್ ಬಂದು ಅಂತಂದು ತಲೆಯಲ್ಲಿ ಇಟ್ಕೊಂಬಿಡಿ. ಸೊ ಇಷ್ಟು ಈಸಿ ಇರೋಂಥದ್ದು.
ಇದು ಅಕೌಂಟಿಂಗ್ ಈಕ್ವೇಷನ್ ಆಗುತ್ತೆ. ಇದ್ರ ಜೊತೆ ಇನ್ನೊಂದು ಪ್ರಾಬ್ಲಮ್ ಬರಿತೀನಿ. ಟೋಟಲ್ 2 ಪ್ರಾಬ್ಲಮನ್ನು ಬರೆದು ವಾಟ್ಸಪ್ ಗ್ರೂಪಿಗೆ ಹಾಕಬೇಕಾಗುತ್ತೆ ಎಲ್ಲರೂ. ಸೊ ಇನ್ನೊಂದು ಅಸೆಟ್ಸ್, ಲಯಬಿಲಿಟಿ, ಕ್ಯಾಪಿಟಲ್. $20,000, $8,000, question mark. $30,000, $10,000, question mark. Next, $40,000, $5,000, question mark. $35,000, $50,000, $15,000, question mark. ಸೊ ಇಷ್ಟಿದೆ, ಅರ್ಥ ಆಯ್ತಲ್ಲ. ಸೊ ಇವೆರಡೂ ಕೂಡ ಪ್ರಾಬ್ಲಮ್ 1, ಪ್ರಾಬ್ಲಮ್ 2. ಇವೆರಡಕ್ಕೆ ಆನ್ಸರ್ ಬರೆದು ಕಳಿಸ್ಬೇಕು, ನನಗೆ ಗ್ರೂಪಲ್ಲಿ ಹಾಕ್ಬೇಕು. ಯಾರು ಆನ್ಸರ್ ಬರೆದು ಕಳಿಸ್ತಿರಲ್ಲ ಅವರು ಪರ್ಫೆಕ್ಟಾಗಿ 5 ಮಾರ್ಕ್ಸು ಆನ್ಯುವಲ್ ಎಕ್ಸಾಮಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಮೇನಲ್ಲಿ 5 ಮಾರ್ಕ್ಸು ಆಲ್ರೆಡಿ ತಗೊಳ್ತಾರೆ ಅನ್ನೋದು ನನಗೆ ಕನ್ಫರ್ಮ್ ಆಗುತ್ತೆ. ಸೊ ಹಂಗಾಗಿ ಇದಕ್ಕೆ ಆನ್ಸರ್ ಬರೆದು ನನಗೆ ಗ್ರೂಪಲ್ಲಿ ಕಂಪಲ್ಸರಿ ಎಲ್ಲರೂ ಕೂಡ ಹಾಕಬೇಕಾಗುತ್ತೆ. ಸೊ ಯಾವ ರೀತಿಯಾಗಿ ಆನ್ಸರ್ ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಈಸಿಯಾಗಿದೆ, 2 ನಿಮಿಷದ ಕೆಲಸ ಅಷ್ಟೇ ಇದು. ಸೊ ಇಷ್ಟು ಇದನ್ನ ಅಕೌಂಟಿಂಗ್ ಈಕ್ವೇಷನ್. ನೆಕ್ಸ್ಟ್ ನಾವು ಮೂವ್ ಆಗೋದಾದರೆ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ನಿಯಮಗಳು, ಡೆಬಿಟ್ ಮತ್ತು ಕ್ರೆಡಿಟ್ನ ನಿಯಮಗಳು ಏನೇನು. ಸೊ ನಾನು ನಿಮಗೆ ಇಷ್ಟು ದಿನ ಕ್ಲಾಸ್ ಮಾಡಿದ್ದೀನಿ. ಸೊ ಇಲ್ಲಿ ಇವತ್ತು ಒಂದು ಸ್ವಲ್ಪ ವರ್ಕ್ ಕೊಡ್ತಾ ಇದ್ದೀನಿ ನಿಮಗೆ. ಎಲ್ಲರ ಹತ್ರನೂ ಮೊಬೈಲ್ ಇದೆ, ಮೊಬೈಲಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ. ನೆಟ್ಟಲ್ಲಿ ಸರ್ಚ್ ಮಾಡಿ ವಾಟ್ ಈಸ್ ಡೆಬಿಟ್, ವಾಟ್ ಈಸ್ ಕ್ರೆಡಿಟ್, ಇವೆರಡು ನನಗೆ ಸರ್ಚ್ ಮಾಡಿ ಆನ್ಸರ್ ಕಳಿಸ್ಬೇಕು. ವಾಟ್ ಈಸ್ ಡೆಬಿಟ್, ವಾಟ್ ಈಸ್ ಕ್ರೆಡಿಟ್, ಇವೆರಡಕ್ಕೂ ಕೂಡ ಪ್ರತಿಯೊಬ್ಬರು ಕೂಡ ಆನ್ಸರ್ ಮಾಡಿ ನನಗೆ ಸೆಂಡ್ ಮಾಡಬೇಕು. ಅರ್ಥ ಆಯ್ತಲ್ಲ. ಸೊ ಭಾಳ ಇಂಪಾರ್ಟೆಂಟ್. ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನೋ ವರ್ಡು ಅಕೌಂಟ್ಸಲ್ಲಿ ತುಂಬ ಇಂಪಾರ್ಟೆಂಟ್. ಇವು 2 ವರ್ಡ್ ಇಲ್ಲ ಅಂತಂದರೆ ಅಕೌಂಟ್ಸೇ ಇಲ್ಲ. ಹಂಗಾಗಿ ಸೊ ನನಗೆ ಅದ್ರ ಮೀನಿಂಗನ್ನು ಪ್ರತಿಯೊಬ್ಬರು ಕೂಡ ಸೆಂಡ್ ಮಾಡಬೇಕಾಗುತ್ತೆ. ಹುಡುಕಿ ಒಂದು ಸ್ವಲ್ಪ ಇದು ಯಾವುದು ಗೊತ್ತಾಗಿ. ಇಷ್ಟು ದಿನ ಅಕೌಂಟ್ಸ್ ಕ್ಲಾಸನ್ನು ಕೇಳಿದ್ದೀರ, ಅಟ್ಲೀಸ್ಟ್ ಇಷ್ಟು ವರ್ಕನ್ನು ಮಾಡಿ. ಅರ್ಥ ಆಯ್ತಲ್ಲ. ಸೊ ಇವಾಗ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಡೆಬಿಟ್ ಮತ್ತು ಕ್ರೆಡಿಟ್ನ ರೂಲ್ಸ್ ಏನು. ಸೊ 2 ರೀತಿಯಾಗಿ ನಾವು ರೂಲ್ಸನ್ನು ಹೇಳ್ಬೋದು. ಫಸ್ಟು ಅಮೇರಿಕನ್ ಸಿಸ್ಟಮಲ್ಲಿ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಸೊ ಇದು ನಿಮ್ಮ NCERT ಸಿಲೆಬಸ್ಸಿಗಿಲ್ಲ ಈ ರೂಲ್ಸ್, ಬೇರೆ ರೂಲ್ಸ್ ಇದೆ. ಬಟ್ 2 ಹೇಳಿರ್ತೀನಿ, 2ನ್ನು ಕಲೀರಿ. ಪರ್ಸನಲ್ ಅಕೌಂಟ್ 2 ಕೂಡ ಯೂಸ್ ಆಗುತ್ತೆ ಫ್ಯೂಚರಲ್ಲಿ. ಪರ್ಸನಲ್ ಅಕೌಂಟ್ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ರಿಯಲ್ ಅಕೌಂಟಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್,
credit what goes out. Next, nominal account debit all expenses and losses, credit all incomes and gains. ಇದು ಫಾರ್ಮುಲಾ ರೂಲ್ಸ್. ಇವು ಇನ್ನೊಂದು ರೀತಿಯಾಗಿ ಹೇಳಿರ್ತೀನಿ, ಎರಡೂ ಕೂಡ ತಿಳ್ಕೊಳ್ಳಿ, ಎರಡೂ ಕೂಡ ಫ್ಯೂಚರಲ್ಲಿ ಯೂಸ್ ಆಗ್ತವೆ. ಅಕೌಂಟ್ಸ್ ಅಂದಿದ್ದೆ ಪ್ರತಿಯೊಂದು ಕೂಡ ತಿಳ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ಯಾವ ರೀತಿಯಾಗಿ ಅಂದರೆ ಇಲ್ಲೇ ಬರಿತೀನಿ ನೋಡಿ. ಫಸ್ಟ್ ಒನ್ ರೂಲ್ ಏನು ಹೇಳುತ್ತೆ, ಡೆಬಿಟ್ increases the asset is debit, decrease the asset is credit. ಒಂದು ಅಸೆಟ್ ಅಂದರೆ ಆಸ್ತಿಯ ಬೆಲೆ ಜಾಸ್ತಿ ಆಯ್ತಂದ್ರೆ ಡೆಬಿಟ್ ಮಾಡ್ತೀವಿ, ಆಸ್ತಿಯ ಬೆಲೆ ಕಡಿಮೆ ಆಯ್ತಂದ್ರೆ ಕ್ರೆಡಿಟ್ ಮಾಡ್ತೀವಿ. ಸರ್ ಡೆಬಿಟ್ ಮತ್ತು ಕ್ರೆಡಿಟ್ ಅಂದರೆ ಏನು ಸರ್? ಅದನ್ನ ನಿಮಗೆ ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಮೈಂಡ್ ಓಡಿಸಿ. ಇದು ಹೊಸ ಸಿಲಬಸ್, ಹೊಸ ಸಬ್ಜೆಕ್ಟ್, ಇವೆಲ್ಲ ಹೊಸ ವರ್ಡ್, ಇಲ್ಲಿವರೆಗೂ ನೀವು ಕೇಳಿಲ್ಲ. ಬಟ್ ಅಕೌಂಟೆನ್ಸಿ ಹೊಸ ಸಬ್ಜೆಕ್ಟು ಅಂತ ನಾವು ಹಾಗೇ ಇರೋಕ್ಕಾಗಲ್ಲ. ನಾವು ಕೂಡ ವರ್ಕ್ ಮಾಡಲೇಬೇಕು, ನನ್ನ ಜೊತೆ ನೀವು ಕೂಡ ವರ್ಕ್ ಮಾಡಬೇಕು. ಒನ್ ವೇ ಕಮ್ಯುನಿಕೇಷನ್ ಆಗಬಾರ್ದು ಇದು. ಸೊ ಹಂಗಾಗಿ ಅಕೌಂಟ್ಸಲ್ಲಿ ಡೆಬಿಟ್ ಟು ಕ್ರೆಡಿಟ್ ಅಂದರೆ ತುಂಬ ಇಂಪಾರ್ಟೆಂಟ್. ಇವತ್ತು ಸರ್ಚ್ ಮಾಡಿ ಪ್ರತಿಯೊಬ್ಬರು ಕೂಡ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನನಗೆ ಕಳಿಸಿ ಇನ್ಫಾರ್ಮೇಷನ್, ಅರ್ಥ ಆಯ್ತಲ್ಲ? ಆಮೇಲೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನೋಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ, ಅರ್ಥ ಆಯ್ತಲ್ಲ? ಸೊ ಹಂಗಾಗಿ ಸ್ವಲ್ಪ ನೀವು ನಮ್ಮ ಜೊತೆ ಕೂಡ ನೀವು ವರ್ಕ್ ಮಾಡಬೇಕು. ನಮಗೆ ಗೊತ್ತಾಗಬೇಕಲ್ಲ, ಫಸ್ಟ್ ಇಯರ್ ಅಕೌಂಟೆನ್ಸಿ ಹೊಸ ಸಬ್ಜೆಕ್ಟು ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾವೇ ಹೇಳೋಣ ಅಂತಂದರೆ ನೀವು ಕಲಿಯೋದು ಏನಾಗುತ್ತೆ ಯಾವಾಗ? ಸೊ ಹಂಗಾಗಿ ನೀವು ಕೂಡ ನನ್ನ ಜೊತೆ ವರ್ಕ್ ಮಾಡಬೇಕಾಗುತ್ತೆ. ಅದಕ್ಕೆ ಇವತ್ತು ನಾನು ವರ್ಕ್ ಕೊಡ್ತಾ ಇರೋದು. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಅಂದರೆ ಇನ್ಕ್ರೀಸಸ್ ದ ಅಸೆಟ್ ಈಸ್ ಡೆಬಿಟ್, ಡಿಕ್ರೀಸಸ್ ದ ಅಸೆಟ್ ಈಸ್ ಕ್ರೆಡಿಟ್. ನೆನಪಿರ್ರಿ, ಅಂದರೆ ಇನ್ಕ್ರೀಸ್ ಅಂದರೆ ಜಾಸ್ತಿ ಆಗೋದು. ಅಸೆಟ್ಟಿನ ಬೆಲೆ ಜಾಸ್ತಿ ಆಯ್ತಂದರೆ ಡೆಬಿಟ್ ಮಾಡ್ತೀವಿ, ಡಿಕ್ರೀಸ್ ಅಂದರೆ ಕಡಿಮೆ ಆಗೋದು. ಅಸೆಟ್ಟಿನ ಬೆಲೆ ಕಡಿಮೆ ಆಯ್ತಂದ್ರೆ ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ increase the expenses or losses is debit, decrease the expenses or losses is credit. ಅಂದರೆ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಅದ್ರ ಬೆಲೆ ಕಡಿಮೆ ಇನ್ಕ್ರೀಸ್ ಆಯಿತು ಅಂತಂದರೆ ಡೆಬಿಟ್ ಮಾಡ್ತಾ ಹೋಗ್ತೀವಿ. ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ಸು ಡಿಕ್ರೀಸ್ ಆಯಿತು ಅಂದರೆ ಕ್ರೆಡಿಟ್ ಮಾಡ್ತೀವಿ, ಇನ್ಕ್ರೀಸ್ ಆಯಿತು ಅಂದರೆ ಡೆಬಿಟ್ ಮಾಡ್ತೀವಿ. ನೆನಪಿರಲಿ. ಸೊ ಇದು ಅಕೌಂಟಿಂಗ್ ರೂಲು ತುಂಬ ಇಂಪಾರ್ಟೆಂಟು. ಸೊ ಇವತ್ತಿನ ಕ್ಲಾಸ್ ತುಂಬ ಇಂಪಾರ್ಟೆಂಟ್, ಹಂಗಾಗಿ ನೆನ್ಪಿಟ್ಕೊಳ್ಳಿ. ರೂಲ್ ಏನು ಹೇಳುತ್ತೆ, ಅಸೆಟ್ನ ವ್ಯಾಲ್ಯೂ ಇನ್ಕ್ರೀಸ್ ಆಯಿತು ಅಂದರೆ ಡೆಬಿಟ್ ಮಾಡ್ತೀವಿ ನಾವು. ಅಸೆಟ್ಟಿನ ಬೆಲೆ ಡಿಕ್ರೀಸ್ ಕಡಿಮೆ ಆಯಿತು, ಡಿಕ್ರೀಸ್ ಅಂದರೆ ಕಡಿಮೆ ಆಗೋದು, ಕಡಿಮೆ ಆಯಿತು ಅಂದರೆ ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಂದರೆ ವೆಚ್ಚಗಳು, ಲಾಸಸ್ ಅಂದರೆ ನಷ್ಟಗಳು. ಸೊ ಏನಾದರೂ ನಮಗೆ ಎಕ್ಸ್ಪೆನ್ಸಸ್ ಅಥವಾ ನಷ್ಟ ಇನ್ಕ್ರೀಸ್ ಜಾಸ್ತಿ ಆಯಿತು ಅಂತಂದರೆ ನಾವು ಆ ಅಮೌಂಟನ್ನು ನಾವು ಡೆಬಿಟ್ ಸೈಡ್ ಬರಿತೀವಿ.
ನಮಗೇನಾದರೂ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಡಿಗ್ರೀಸ್ ಅಂದರೆ ಕಡಿಮೆ ಆಯಿತು ಅಂದರೆ ನಾವೇನು ಯಾವುದಕ್ಕೆ ಬರಿತೀವಿ, ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇಷ್ಟು. ನೆಕ್ಸ್ಟ್ ಅದಾದಮೇಲೆ ಇದು ಅಸೆಟ್ ಮತ್ತು ಲಾಸಸ್ಸಿಗೆ ಸಂಬಂಧಪಟ್ಟಿರೋಂಥದ್ದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಲಯಬಿಲಿಟೀಸಿಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಲಯಬಿಲಿಟೀಸ್, increase the liability is credited, decrease the liability is debited. ಲಯಬಿಲಿಟಿ ಅಂದರೆ ಹೊಣೆಗಾರಿಕೆ ಅಂತ ಕರಿತೀವಿ. ಲಯಬಿಲಿಟಿ ಇನ್ಕ್ರೀಸ್ ಆಯಿತು ಅಂದರೆ ನಾವು ಅದನ್ನ ಕ್ರೆಡಿಟ್ ಮಾಡ್ತೀವಿ. ಲಯಬಿಲಿಟಿ ಡಿಗ್ರೀಸ್ ಕಡಿಮೆ ಆಯಿತು ಅಂದರೆ ಅದನ್ನ ನಾವು ಡೆಬಿಟ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು. ನೆಕ್ಸ್ಟ್ ಫೋರ್ತ್ ಒನ್, ಕ್ಯಾಪಿಟಲ್ ಈಸ್ ಇನ್ಕ್ರೀಸ್ಡ್. ಕ್ಯಾಪಿಟಲ್ ಈಸ್ ಇನ್ಕ್ರೀಸ್ಡ್ is debited, sorry, credited. Decrease the capital is debited. ಅಂದರೆ ಒಂದು ಬಿಸ್ನೆಸ್ಸಲ್ಲಿ ಕ್ಯಾಪಿಟಲ್ ಇನ್ಕ್ರೀಸ್ ಅಂದರೆ ಜಾಸ್ತಿ ಆಯಿತು ಅಂದರೆ ಅದನ್ನ ನಾವು ಕ್ರೆಡಿಟ್ ಸೈಡಿಗೆ ಬರಿತೀವಿ. ಒಂದು ವ್ಯವಹಾರದಲ್ಲಿ ಕ್ಯಾಪಿಟಲ್ ಡಿಗ್ರೀಸ್ ಕಡಿಮೆ ಆಯಿತು ಅಂದರೆ ಅದನ್ನ ಡೆಬಿಟ್ ಸೈಡ್ ತೋರಿಸ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಫಿಫ್ತ್ ಒನ್, ರೆವೆನ್ಯೂ ಅಥವಾ ಇನ್ಕಮ್ ಈಸ್ ಇನ್ಕ್ರೀಸ್ಡ್ ಈಸ್ ಕ್ರೆಡಿಟೆಡ್. ಅಂದರೆ ಒಂದು ವ್ಯವಹಾರದಲ್ಲಿ ಆದಾಯ ಏನಾದರೂ ಜಾಸ್ತಿ ಆಯಿತು ಅಂದರೆ ನಾವು ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಒಂದು ಅಕೌಂಟ್ ಅಂದರೆ ಈ ರೀತಿಯಾಗಿ ಅಕೌಂಟ್ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಇದನ್ನ ಕ್ರೆಡಿಟ್ ಅಂತ ಬರಿತೀವಿ, ಇದನ್ನ ಡೆಬಿಟ್ ಅಂತ ಬರಿತೀವಿ. ಡೆಬಿಟ್ ಈಸ್ ಎ ಲೆಫ್ಟ್ ಹ್ಯಾಂಡ್ ಸೈಡ್. ಇಟ್ ಈಸ್ recording income and expenses or losses from the business. Credit is right hand side, recording income and gains from the business. Recording income and gains from the business, it is treated as credit side or right side. ನೋಡಿ, ಅಕೌಂಟಲ್ಲಿ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಅಂತಂದು ಇರುತ್ತೆ. ಎರಡು ಅಂದರೆ ಟೂ ಸೈಡ್ ಇರುತ್ತೆ. ಡೆಬಿಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ LHS ಅಂತ ಕರಿತೀವಿ, ಇದನ್ನ RHS ಅಂತ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್ ಅಂತಂದು. ಸೊ ಇದನ್ನ ಕ್ಲೀನಾಗಿ ನೋಡ್ಕೋಬೇಕಾಗುತ್ತೆ. ನೋಡಿ, ಕ್ಯಾಪಿಟಲ್ ಈಸ್ ಇನ್ಕ್ರೀಸ್ಡ್ ಇನ್ ಕ್ರೆಡಿಟೆಡ್. ಕ್ಯಾಪಿಟಲ್ ಏನಾದರೂ ಜಾಸ್ತಿ ಆಯ್ತಂದರೆ ನಾವೇನು ಮಾಡ್ತೀವಿ, ಕ್ಯಾಪಿಟಲನ್ನು ಕ್ರೆಡಿಟ್ ಸೈಡ್ ಬರಿತಾ ಹೋಗ್ತೀವಿ. ನೆಕ್ಸ್ಟ್, ಡಿಗ್ರೀಸ್ ದ ಕ್ಯಾಪಿಟಲ್ ಈಸ್ ಡೆಬಿಟೆಡ್. ಕ್ಯಾಪಿಟಲ್ ಅಂದರೆ ಬಂಡವಾಳ ಏನಾದರೂ ಕಡಿಮೆ ಆಯ್ತಂದರೆ ಡೆಬಿಟ್ ಸೈಡ್ ಬರಿತಾ ಹೋಗ್ತೀವಿ ಕ್ಯಾಪಿಟಲನ್ನು. ಅಂದರೆ ಪರ್ಟಿಕ್ಯುಲರ್ ಆಗಿ ಇಂಥ ವರ್ಡ್ ಯಾವ ಸೈಡ್ ಬರಿಬೇಕನ್ನೋದು ಈ ರೂಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ರೆವೆನ್ಯೂ ಆರ್ ಇನ್ಕಮ್ ಈಸ್ ಇನ್ಕ್ರೀಸ್ಡ್ ಈಸ್ ಕ್ರೆಡಿಟೆಡ್. ಏನಾದರೂ ನಮಗೆ ರೆವೆನ್ಯೂ ಅಥವಾ ಇನ್ಕಮ್ ಜಾಸ್ತಿ ಆಯ್ತಂದರೆ ಇಲ್ಲಿ ಬರಿತೀವಿ ಕ್ರೆಡಿಟ್ ಸೈಡ್. ಫಾರ್ ಎಕ್ಸಾಂಪಲ್, ಏನು ಇನ್ಕಮು? ರೆಂಟ್ ರಿಸೀವ್ಡ್ ಅಂದರೆ ರೆಂಟ್ ಅಂದರೆ ಬಾಡಿಗೆಯನ್ನು ಇಸ್ಕೊಂಡಿದ್ವಿ, ನಮಗೆ ಅದು ಇನ್ಕಮ್ ಆಯಿತು, ನಾವೇನು ಮಾಡ್ತೀವಿ? ಸೊ ಕ್ರೆಡಿಟ್ ಸೈಡ್ ಬರಿತೀವಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ರೆಡ್ಯೂಸ್ ದ, ಇದು ಇನ್ಕ್ರೀಸ್ ಆಗಿದೆ, ರೆಡ್ಯೂಸಸ್ ದ ರೆವೆನ್ಯೂ ಆರ್ ಇನ್ಕಮ್ ಈಸ್ ಡೆಬಿಟೆಡ್. ಅಂದರೆ ಇನ್ಕಮ್ ಅಥವಾ ರೆವೆನ್ಯೂ ಆದಾಯ ಕಡಿಮೆ ಆಯಿತು ಅಂದರೆ ಅದನ್ನ ನಾವು ಡೆಬಿಟ್ ಸೈಡ್ ಬರಿತೀವಿ. ಅರ್ಥ ಆಯ್ತಲ್ಲ? ಸೊ ಇಷ್ಟು. ಅಂದರೆ ಇದು ಅಕೌಂಟಿಂಗ್ ರೂಲ್ಸ್. ಇಲ್ಲಿ ಎರಡು ರೀತಿಯಾಗಿ ರೂಲ್ಸನ್ನು ನೋಡ್ತೀವಿ.
ಇವು ಎರಡು ರೂಲ್ಸನ್ನು ನೀವು ಏನಾದರೂ ತಿಳ್ಕೊಂಡ್ರೆ ತುಂಬ ಇಂಪಾರ್ಟೆಂಟು. ಇದು CPTಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್ ಇದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ CPT ಕ್ಲಾಸಸ್ ಮಾಡಬೇಕಾದ್ರೆ ಪ್ರತಿಯೊಂದು ಕೂಡ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತದೆ. ಸೊ ರೂಲ್ಸನ್ನು ಕ್ಲೀನಾಗಿ ತಿಳ್ಕೊಳ್ಳಿ. ಡೆಬಿಟ್ ಆ್ಯಂಡ್ ಕ್ರೆಡಿಟು, ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟು. ಸೊ ಪರ್ಸನಲ್ ಅಕೌಂಟ್ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಅಂದರೆ ರಿಸೀವರ್ ಅಂದರೆ ಇಸ್ಕೊಳ್ಳೋ ಅಂತಾನು, ಗೀವರ್ ಅಂದರೆ ಕೊಡೋ ಅಂತಾನೆ. ಯಾರು ಇಸ್ಕೊಳ್ತಾನೋ ಅವನು ಡೆಬಿಟ್ ಆಗ್ತಾನೆ, ಡೆಬಿಟ್ ಸೈಡ್ ಬರಿತೀವಿ. ಯಾರು ಕೊಡ್ತಾನೋ ಅವನು ಕ್ರೆಡಿಟ್ ಸೈಡ್ ಬರಿತೀವಿ. ರಿಯಲ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್, ನಮ್ಮ ವ್ಯವಹಾರಕ್ಕೆ ಏನು ಬಂತು, ಕೆಲವು ಟೈಮ್ ಕ್ಯಾಶ್ ಕಮ್ಸ್ ಇನ್ ಅಂದರೆ ಕೆಲವು ಟೈಮ್ ಕ್ಯಾಶ್ ಬರುತ್ತೆ. ಡೆಬಿಟ್ ವಾಟ್ ಗೋಸ್ ಔಟ್ ಅಂದರೆ ಸೊ ನಮ್ಮ ವ್ಯವಹಾರದಿಂದ ಏನು ಹೋಗುತ್ತೆ. ಸೊ ಅದನ್ನ ಅವು ಪ್ರಾಬ್ಲಮ್ ಮಾಡಬೇಕಾದ್ರೆ, ಜರ್ನಲ್ ಎಂಟ್ರೀಸ್ ಮಾಡಬೇಕಾದ್ರೆ ಅವೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ನಾಮಿನಲ್ ಅಕೌಂಟ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಂದರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಂದರೆ ಎಕ್ಸ್ಪೆನ್ಸಸ್ ನಮಗೇನಾದರೂ ಖರ್ಚಾಯಿತು ಅಥವಾ ಲಾಸ್ ಆಯಿತು ಅಂದರೆ ಅದನ್ನ ಡೆಬಿಟ್ ಸೈಡ್ ಬರಿತೀವಿ. ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂದರೆ ನಮಗೇನಾದ್ರು ಇನ್ಕಮ್ ಆಯ್ತು ಅಂದರೆ ಅಥವಾ ನಮಗೇನಾದ್ರು ಗೇನ್ಸ್ ಮಾಡಿದ್ವಿ ನಾವು ಅಂತಂದರೆ ಅದನ್ನ ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಇದು ಅಮೇರಿಕನ್ ಸಿಸ್ಟಮಲ್ಲಿ. ಸೊ ಇದು NCERT ಸಿಸ್ಟಮಲ್ಲಿ ಸೊ ಈ ರೀತಿಯಾಗಿ ಇದು ಯಾವುದು ರೂಲ್ಸನ್ನು ಕೊಟ್ಟಿದ್ದಾನೆ. ಸೊ ಈ ಎರಡೂ ಕೂಡ ಒಂದೇ. ಬಟ್ ಏನು ಮಾಡ್ಬೇಕಂದ್ರೆ ಇನ್ ಕೇಸ್ ಏನಾದರೂ ಅವನು ಆನ್ಯಲ್ ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ರೂಲ್ ಅಂತ ಬರೀರಿ ಅಂತಂದರೆ ಸೊ ಯಾವ್ದು ಬರೋದ್ರೂ ಕೂಡ ನಡೆಯುತ್ತೆ. ಅರ್ಥ ಆಯ್ತಲ್ಲ? ಸೊ ಹಂಗಾಗಿ ಸೊ ಇದೇ ರೂಲ್ಸ್ ಬಗ್ಗೆ, ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬಗ್ಗೆ ಮತ್ತೆ ನಾನು ನಾಳೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಡೀಟೇಲ್ ಆಗಿ ಫಸ್ಟ್ ನಾವು ಇದನ್ನೆಲ್ಲ ರೂಲ್ಸನ್ನು ತಿಳ್ಕೊಬೇಕಾದ್ರೆ ಫಸ್ಟ್ ನಮಗೇನು ಗೊತ್ತಿರಬೇಕು, ಡೆಬಿಟ್ ಅಂದರೆ ಏನು, ಕ್ರೆಡಿಟ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಇವೆರಡು ಗೊತ್ತಿಲ್ಲ ಅಂತಂದ್ರೆ ನಾವೇನು ರೂಲ್ಸ್ ತಿಳ್ಕೊಂಡ್ರು ವೇಸ್ಟೇ. ಸೊ ಹಂಗಾಗಿ ಫಸ್ಟ್ ನೀವೇನು ಮಾಡಬೇಕಂದ್ರೆ, ನಾನು ವರ್ಕ್ ಮಾಡೋದಕ್ಕೂ ಮುಂಚೆ ನೀವು ವರ್ಕ್ ಮಾಡಿ. ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದ್ದಾವೆ. ಏನು ಮಾಡ್ತೀರಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಡೆಬಿಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ರೆಡಿಟ್ ಸರ್ಚ್ ಮಾಡಿ. ಏನೇನು ಸರ್ಚ್ ಮಾಡಿರಲ್ಲ ಅದನ್ನ ಬರ್ಕೊಳ್ಳಿ ಒಂದು ಕಡೆಗೆ, ನನಗೆ ಸೆಂಡ್ ಮಾಡಿ. ಅದು ಕರೆಕ್ಟ್ ಇದೆನೋ ಅಥವಾ ಇಲ್ಲ ಅನ್ನೋದು ನಾನು ಪ್ರತಿಯೊಬ್ಬರಿಗೂ ಕೂಡ ಇನ್ಫಾರ್ಮೇಷನನ್ನು ನೋಡ್ತೀನಿ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಾಯಿತು, ಡೆಬಿಟ್ಟು ಅಥವಾ ಕ್ರೆಡಿಟ್ ನಿಮಗೆ ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ನಾನು ಹೇಳುವಂಥ ಪಾರ್ಟು ಅರ್ಥ ಆಗುತ್ತೆ, ಇಲ್ಲ ಅಂತಂದರೆ ಅರ್ಥ ಆಗಲ್ಲ. ಸೊ ಹಂಗಾಗಿ ಏನು ಮಾಡ್ಬೇಕಂದ್ರೆ ನೀವು ಮನೆಯಲ್ಲಿ ಇವತ್ತು ನಾನು ಕೊಟ್ಟಿರೋ ಅಂಥ ವರ್ಕನ್ನು ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು. ಮಾಡಿ ನನಗೆ ಸೊಲ್ಯೂಷನ್ ಅದು ಯಾವುದು ಆನ್ಸರನ್ನು ಕಳಿಸ್ಬೇಕಾಗುತ್ತೆ. ಸೊ ಇಷ್ಟು ಇವತ್ತಿಗೆ ಕ್ಲಾಸಿಗಿರಲಿ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಇದೇ ಟಾಪಿಕ್ ಬಗ್ಗೆ ಮತ್ತೆ ಡಿಸ್ಕಷನ್ ಮಾಡೋಣ. ಸೊ ಇದು ಯಾವುದು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಆಲ್.